ಎಲ್ರಿಗೂ ನಮಸ್ಕಾರ. ಜೋರಾಗಿಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು KS ವಿಜಯಕುಮಾರ್ ಅಂತ ಅಖಿಲ ಭಾರತ ವೀರಶೈವ ಭದ್ರಾವತಿ ಅಧ್ಯಕ್ಷರು. ಹಾಗೆಯೇ ನಮ್ಮ ಭದ್ರಾವತಿಯಲ್ಲಿ ತರಳಬಾಳು ಮಹೋತ್ಸವ 2026 ದಿನಾಂಕ 24ರಿಂದ ಫೆಬ್ರವರಿ 1ನೇ ತಾರೀಕುವರೆಗೂ ಸತತ 9 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಎಲ್ಲರ ಸಹಕಾರದೊಂದಿಗೆ, ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಹಾಗೂ ಶಾಸಕರ ಸಹಕಾರದೊಂದಿಗೆ ಎಲ್ಲ ಕೇಂದ್ರದ ಮಂತ್ರಿಗಳು ಮತ್ತು ಸಮಾಜದ ಗಣ್ಯರು ಹಾಗೂ ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರು. ಈ ನಮ್ಮ ಭದ್ರಾವತಿಯಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯೋಕ್ಕೆ ಪ್ರಾರಂಭ ಆಗ್ತಾ ಇದೆ. ಏಪ್ರಿಲ್ 24, 2026ರಿಂದ ಫೆಬ್ರವರಿ 1ನೇ ತಾರೀಕು ಸಂಜೆವರೆಗೂ ಸತತ 9 ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿದಿನ ಅಂದಾಜು ಮೊದಲನೇ ದಿನ 50,000 ಜನ ಮಿನಿಮಮ್ ಅಂತ ಇದ್ದೇ ಇರುತ್ತೆ. ಕೊನೆಯ ದಿನದಲ್ಲಿ 3 ರಿಂದ 4 ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ಹಾಗೆಯೇ ಇದು ಸರ್ವಧರ್ಮ ಸಮ್ಮೇಳನ ಅಂತ ಹೇಳ್ತಾರೆ. ಇದಕ್ಕೆ ಈ ತರಳಬಾಳು ಮಹೋತ್ಸವ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲ, ಸರ್ವಧರ್ಮ ಸಮ್ಮೇಳನ ಅಂತೇಳಿ. ಇಲ್ಲಿ ಜ್ಞಾನದಾಸೋಹ ಜಾಸ್ತಿ ಮೊದಲನೇ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ವರ್ಷವೂ ಜ್ಞಾನದಾಸೋಹ ಕಾರ್ಯಕ್ರಮ ನಡೀತಾ ಇರೋದು ಇಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ. ಹಾಗೆಯೇ ವಿವಿಧ ಮಠಗಳ ಮಠಾಧೀಶರು ಹಾಗೆ ರಾಜಕಾರಣಿಗಳು ಮತ್ತು ಕಾರ್ಯಕರ್ತರಿಂದ ನಡೀತಾ ಇರೋ ಕಾರ್ಯಕ್ರಮಗಳಿದ್ದು. ಬಟ್ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವಕ್ಕೆ ಕಾರ್ಯಕರ್ತರು ನಮ್ಮ ಬೆಂಬಲಿಗರು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಡ್ಬೇಕು ಅಂತೇಳಿ ನಮ್ಮ ಜನರಲ್ಲಿ ಮಾತಾಡ್ತಾ ಇದ್ದೀನಿ, ವಿನಂತಿನೂ ಮಾಡ್ಕೊಡ್ತಾ ಇದ್ದೀನಿ. ತಮ್ಮ ಸಹಕಾರ ಸಲಹೆ ಮತ್ತು ಎಲ್ಲವೂ ತಮ್ಮಲ್ಲಿ ಇರಲಿ ಅಂತೇಳಿ ಬೇಡ್ಕೊಳ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಜಗದೀಶ್ವರ್ ಮಾತಾಡ್ತೀನಿ. ಅಲ್ಲ, ಜಗದೀಶ್ ನಮ್ಮ ಶಾಪಲ್ಲಿ ಮಾಡೋದು ಅಲ್ಲಿ ಅಮೃತಲ್ಲಿ ಮಾಡ್ಸೋಣ. ಜಗಣ ಆ ಕಡೆ ಮಾಡ್ಸೋಬೇಕು.